ಸಾಗರ ಶಾಂತಿಯುತವಾಗಿದೆ, ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರದು ಎಂದು ಎಸ್ಪಿ ಮಿಥುನ್ ಕುಮಾರ್ ಹೇಳಿದರು. ಸಾಗರ ಶಾಂತಿಯುತವಾಗಿದೆ, ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರದು ಎಂದು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಐಪಿಎಸ್ ಹೇಳಿದರು. ಮಂಗಳವಾರ ಶಾರದಾಂಬಾ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಎರಡು ಸಮುದಾಯಗಳ ಮುಖಂಡರ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಒಂದು ಘಟನೆ ಇಟ್ಕೊಂಡು ಅಪಪ್ರಚಾರ ಮಾಡೋದು ಸೂಕ್ತವಲ್ಲ. ಮೊನ್ನೆ ನಡೆದ ಘಟನೆಯ ಕುರಿತು ಎಲ್ಲ ಆಯಾಮ ಕಡೆಯಿಂದ ತನಿಖೆ ಮಾಡ್ತಿದ್ದೇವೆ. ಬೇರೆ ಜಿಲ್ಲೆಗೂ ಶಿವಮೊಗ್ಗ ಜಿಲ್ಲೆಯ ಹೋಲಿಕೆ ಮಾಡುವುದು ಬೇಡ. ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ತಿದ್ದೇವೆ. ಕೆಲವರಿಗೆ ಮಾತಿನಿಂದ ಹೇಳಿದ್ರೆ ಅರ್ಥ ಆಗತ್ತೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಯಾರ್ಯಾರಿಗೆ ಯಾವ್ಯಾವ ಅರ್ಥದಲ್ಲಿ ಹೇಳಬೇಕು, ನಾವು ಆ ಕೆಲಸ ಮಾಡ್ತಿದ್ದೇವೆ. ಸಾಗರ ಶಾಂತಿಯುತವಾಗಿದೆ, ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರದು. ಯಾರೇ ತಪ್ಪು ಮಾಡಿದವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಂದು ಘಟನೆನ ಇಟ್ಕೊಂಡು ಎಲ್ಲಾ ಘಟನೆಗಳಿಗೂ ನಾವು ಅದೇ ಪೈಂಟಲ್ಲಿ ಬ್ರಷ್ನ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಆಗಿದೆ 4 ವರ್ಷದ್ದು, ಒಂದು 5 ವರ್ಷದ್ದು ಮಕ್ಕಳು ಏನೋ ಒಂದು ಅಚಾತುರ್ಯ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನು ಅಂತದ್ದು ನಾವು ತನಿಖೆ ಮಾಡ್ತಾ ಇದ್ದೀವಿ. ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಅದನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈಗ ಬೇರೆ ಜಿಲ್ಲೆಗೂ ಶಿವಮೊಗ್ಗ ಜಿಲ್ಲೆಗೂ ನಾವು ಹೋಲಿಕೆ ಮಾಡೋದು ಬೇಡ. ತಾವು ಮಾತಾಡುವಾಗ ದೇಶ ಅಥವಾ ಕಂಪ್ಲೀಟ್ ವರ್ಲ್ಡ್ ಮತ್ತೆ ಜಿಲ್ಲೆ ತಾಲೂಕು ಎಲ್ಲದನ್ನು ಹೋಲಿಕೆ ಮಾಡಿ ನೋಡ್ಬಹುದು. ಇಲ್ಲ ಅಂತ ನಾನು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ನಮ್ಮ ವ್ಯಾಪ್ತಿ ಶಿವಮೊಗ್ಗ ಜಿಲ್ಲೆ ಅಥವಾ ಸಾಗರ ತಾಲೂಕು ಅಂತ ಬರೋದ್ರಿಂದ ಸಾಗರ ತಾಲೂಕಿಗೆ ನಾವು ಸೀಮಿತವಾದ್ರೆ ಸೂಕ್ತ ಅಂತ ಕಾಣುತ್ತೆ. ಪೊಲೀಸ್ ಇಲಾಖೆ ನಮ್ಮ ಕೆಲಸ ನಾವೇನ್ ಮಾಡಬೇಕು ಅದನ್ನ ಮಾಡ್ತೀವಿ. ನಾನು ಇದನ್ನ ಶಿವಮೊಗ್ಗದಲ್ಲಿ ಒಂದು ಸಭೆ ಮಾಡಿದ್ರು ಕೂಡ ಹೇಳಿದ್ದೆ. ಕೆಲವರಿಗೆ ಮಾತಿನ ಪೆಟ್ಟು, ಮಾತಿನಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಮಾತಿನಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಯಾರ್ಯಾರಿಗೆ ಯಾವ್ಯಾವ ರೀತಿ ಹೇಳಬೇಕು, ಯಾವ್ಯಾವ ರೀತಿ ಬಿಗಿ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ ಶಾಂತಿಯುತವಾಗಿ ಎಲ್ಲ ಮೆರವಣಿಗೆಗಳು ಕೂಡ ನಡೀಬೇಕು. ಒಂದು ಅಚಾತುರ್ಯನ ಇಟ್ಕೊಂಡು ಇನ್ನೊಂದು ರೀತಿ ಏನೋ ಸಮಸ್ಯೆ ಮಾಡಬೇಕು ಯಾರೋ ಅಥವಾ ಸಮಸ್ಯೆ ಆಗಬಹುದು ಅಂತಂದು ಎಕ್ಸ್ಪೆಕ್ಟ್ ಮಾಡಿ ಸಮಸ್ಯೆ ಮಾಡಲಿಕ್ಕೆ ನೋಡ್ತು ಅಂತಂದ್ರೆ ಗಣಪತಿ ಮೆರವಣಿಗೆ ಆಗಿರ್ಬೋದು, ಈದ್ ಮಿಲಾದ್ ಮೆರವಣಿಗೆ ಆಗಿರ್ಬಹುದು, ನಿರ್ದಾಕ್ಷಿಣ್ಯವಾಗಿ ಅಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ. ಅಥವಾ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ಳೋದು, ಸುಳ್ಳು ಸುದ್ದಿನ ಹಬ್ಸೋದು, ಈ ರೀತಿ ಮಾಡಿದ್ರು ಕೂಡ ಡೆಫಿನೆಟ್ಲಿ ವಿಲ್ ಬಿ ಟೇಕಿಂಗ್ ವೆರಿ ಸ್ಟ್ರಿಕ್ಟ್ ಆಕ್ಷನ್. ಅದ್ರ ಜೊತೆಗೆ ಮೊನ್ನೆ ಆ ಇನ್ಸಿಡೆಂಟ್ ಗೊತ್ತಾದಾಗ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರು, ಸಾಕಷ್ಟು ಮುಖಂಡರು, ಸುಧೀಂದ್ರ ಅವರು ನನ್ನ ಹತ್ರ ಬಂದು ಮಾತಾಡಿದ್ರು, ಶಾಕೀರ್ ಅವರ ತಂದೆ ಕೂಡ ಮಾತಾಡಿದ್ರು. ಅವ್ರ ಯಜಮಾನ್ರ ಹೆಸರು ನನಗೆ ಗೊತ್ತಿಲ್ಲ, ಇಕ್ಬಾಲ್ ಸಾಬ್ ಅವರು ಕೂಡ ನನಗೆ ಮಾತಾಡಿದ್ರು. ಬಹಳ ಸಂಯಮದಿಂದ ತಾವೆಲ್ಲರೂ ಕೂಡ ವರ್ತಿಸಿದ್ದೀವಿ. ಅದಕ್ಕೋಸ್ಕರ ತಮಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ನಾವು ಕಾನೂನಿನ ಪರ. ಯಾರು ಕಾನೂನಿನ ಬಾಹಿರವಾಗಿ ಅಥವಾ ಕಾನೂನೇತರ ಚಟುವಟಿಕೆಗಳನ್ನ ಮಾಡ್ತಾರೆ, ಸಮಾಜದಲ್ಲಿ ಅಶಾಂತಿನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವ್ರ ವಿರುದ್ಧ ನಾವಿರ್ತೀವಿ. ಅಂದ್ರೆ ಅಂಥವ್ರ ವಿರುದ್ಧ ಏನೇನು ಕ್ರಮ ತಗೊಳ್ಬೇಕು ಆ ಎಲ್ಲ ರೀತಿ ಕ್ರಮಗಳನ್ನು ತಗೊಳ್ತೀವಿ. ಆಸ್ ಆಫ್ ನಾವು ಶಾಂತಿಯುತವಾಗಿದೆ ಸಾಗರ. ಯಾರು ಕೂಡ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಆಗಿದೆ. ಕಂಪ್ಲೀಟ್ CC ಕ್ಯಾಮ್ರಾಸ್ ಆಗಲಿ ಅಥವಾ ಬೇರೆ ಏನೇನು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅದನ್ನು ಕೂಡ ನಾವು ತಗೊಂಡಿದ್ದೀವಿ. ಹಂಗೆ ಸರ್ ಹಿಂಗೆ ಸರ್ ಅಂತ ಇತ್ತು ಅಂತಂದ್ರೆ ಈ ಪೊಲೀಸ್ ಗಮನಕ್ಕೆ ತಗೊಂಡ್ಬಂದು, ಪೊಲೀಸ್ ಇಲಾಖೆಯ ಗಮನಕ್ಕೆ ತಗೊಂಡ್ಬಂದು ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಾತು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹಿಂದೂ ಮುಖಂಡರಲ್ಲೂ ನಾನೇನು ಕೇಳ್ಕೊಳ್ಳೋದಂತಂದ್ರೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ತಾವು ಕೂಡ ಭಾಗವಹಿಸಿ. ನಮ್ಮ ಮುಸಲ್ಮಾನ್ ಮುಖಂಡರಿಗೆ ಕೇಳ್ಕೊಳ್ಳೋದೇನಂದ್ರೆ ಗಣಪತಿ ಮೆರವಣಿಗೆಯಲ್ಲಿ ತಾವು ಕೂಡ ಭಾಗವಹಿಸಿ. ಯಾವತ್ತೂ ನಾವು ಮಾದರಿಯಾಗಿರ್ಬೇಕು. ಅಲ್ಲೇನೋ ತಪ್ಪಾಯ್ತು, ಇಲ್ಲೇನೋ ತಪ್ಪಾಯ್ತು, ಹಂಗಂತೆ ಹಿಂಗಂತೆ ಅನ್ನೋದಕ್ಕಿಂತ ನಮ್ಮನ್ನ ನೋಡಿ 100 ಜನ ಬಾಳ್ವೆ ಮಾಡಬೇಕು, ನಮ್ಮನ್ನ ನೋಡಿ 100 ಜನ ಫಾಲೋ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಮ್ಗೆ ಇರಬೇಕಾಗುತ್ತೆ. ಸೊ ಆ ರೀತಿ ಸಾಗರ ಒಂದು ಮಾದರಿಯಾಗಿದೆ. ನಾನು ಮೊನ್ನೆ ಇನ್ಸಿಡೆಂಟ್ಗೆನೇ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ, ಹಿಂದೂಗಳಿಗೂ ಕೂಡ, ಮುಸಲ್ಮಾನರಿಗೂ ಕೂಡ ಬಹಳಷ್ಟು ಸಂಯಮನ ಇಟ್ಕೊಂಡು ತಾವು ವರ್ತನೆ ಮಾಡಿದ್ದೀರಿ. ಅದೇ ರೀತಿ ಆಗ್ಬೇಕಾಗತ್ತೆ. ಏನಕ್ಕಂದ್ರೆ ನಾವು ಸಂಯಮನ ಕಳ್ಕೊಂಡು ಅನ್ಎಜುಕೇಟೆಡ್ಗೂ ಅಥವಾ ಸಣ್ಣ ವಯಸ್ಸಿನ ಹುಡುಗರು ಕೂಡ ವ್ಯತ್ಯಾಸ ಇರೋದಿಲ್ಲ. ಆದ್ದರಿಂದ ಇದೇ ರೀತಿ ಸಂಯಮನ ಕಾಪಾಡ್ಕೊಳ್ಳಿ ತಾವು.
ತಮ್ಗೇನಾದ್ರು ಇಶ್ಯೂಸು ಸಮಸ್ಯೆಗಳಿತ್ತು ಅಂತಂದ್ರೆ ದಯಮಾಡಿ ನಮ್ಮ ಇಲಾಖೆ ಹತ್ರ ತಗೊಂಡ್ಬಿಡಿ, ನಾವು ಅದನ್ನ ಬಗೆಹರಿಸ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆ ಕೂಡ ಇದ್ದಾವೆ. ಎಲ್ಲಾ ರೀತಿ ನಮ್ಮ ಇಲಾಖೆಯಿಂದ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಏನೇನು ಬಂದೋಬಸ್ತ್ ಬೇಕು ಎಲ್ಲದನ್ನು ಕೂಡ ನಾವು ಮಾಡಿದ್ದೀವಿ. ತಮ್ಮ ಸಹಕಾರನೂ ಕೂಡ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ